ಔಕಿ ಚತುರಂಗದ ನೃಪಾಲರ ನೂಕಬಹುದಿದಕ್ಕೇನು ಯಾಗ ವ್ಯಾಕರಣ ಕಿವರಿಬ್ಬರೇ ದೂಷಕರು ಧರಣಿಯಲಿ. ಈ ಕುಠಾರರು ಕದನ ಮುಖದ ವಿವೇಕಿಗಳು ಶಿಶುಪಾಲ ಮಾಗಧ ಆಕೆ ವಾಳರು ವೈರಿರಾಯರೊಳರಸ ಕೇಳೆಂದ. ಅಧಿಕರಿವರಿಬ್ಬರೊಳಗ ಮಾಗಧನೆ ಬಲುಗೈ ರಾಜಸೂಯಕ್ಕೆ ಸದರವನು ನಾ ಕಾಣೆನಾತನ ಖಂಡೆಯದ ಮೊನೆಗೆ. ನಿಧನವಲ್ಲದೆ ಧನವನೆರಹುವ ಹದನ ನೀನೇ ಕಾಂಬೆಯಾತನ ವಧೆಯು ಹರಿಯದು ನಮ್ಮ ಕೈಯಲ್ಲಿ ರಾಯ ಕೇಳೆಂದ. ಕಂಸನನು ಕೆಡಹಿದೆವು ಮುರಿದೆವು ಹಂಸಡಿಬಿಕರ ಪೌಂಡ್ರಕರನ್ ನಿರ್ವಂಶವೆನೆ ಸವರಿದೆವು ಮುರನರಕಾದೆ ದಾನವರ. ಹಿಂಸೆ ಇವನಲ್ಲಿ ಹರಿಯದಿವನಿ ಸಂಶಯವನು ವಿಜಯದಲ್ಲಿ ಯಾಗ ಧ್ವಂಸಕನ ನೆರೆ ಮುರಿವುಪಾಯವ ಕಾಣೆ ನಾನೆಂದ. ಈ ಸುಘನವೇ ಕೃಷ್ಣ ಯಾಗದ್ವೇಷಿಗಳು ಪಿರಿದಾಗಲೇ ಅಗಿಸ್ನೈಸಲೇ ವರ ರಾಜಸೂಯಾಧ್ವರಕ್ಕೆ ಸನ್ಯಾಸ. ಈ ಸುದೈತ್ಯರು ನಿನ್ನ ಕೈಯಲ್ಲಿ ಘಾಸಿಯಾದರು ಮಗಧನೊಬ್ಬನು ಮೀಸಲಳಿಯನು ಗಡ ಮಹಾದೇವೆಂದನಾ ಭೂಪ. ಅಹಹ ಯಾಗೌರತಕ್ಕೆ ಭಂಗವ ತಹುದೆ ಜೀಯ ಮುರಾರಿ ಕೃಪೆ ಸನ್ನಿಹಿತವಾಗಲಿ ಸಾಕು ನೋಡ ತನ್ನ ಕೈಗುಣವ. ಬಹಳ ಬಲನೆ ಮಾಗಧನು ನಿನಗಹಿತನೇತ ವೀಳಯವ ಸುರ ಮಹಿಳೆಯರ ತೋಳಿನಲಿ ತೋರುವೆನೆಂದನ ಭೀಮಾ. ಉಳಿದೆಲ್ಲ ರಾಜರನ್ನು ಸೈನ್ಯಗಳನ್ನು ಹಿಂದಕ್ಕೆ ನೂಕಬಹುದು. ಯಾಗದ ಆಚರಣೆಗೆ ಇಬ್ಬರೇ ಅಡಚಣೆಯನ್ನೊಡ್ಡುವವರು. ಈ ಕುಠಾರರು ಅವಿವೇಕಿಗಳಾಗಿ ಯುದ್ಧ ಕುತೂಹಲಿಗಳು. ಶಿಶುಪಾಲ ಮಾಗಧ ಇವರಿಬ್ಬರೇ ವೈರಿಗಳಲ್ಲಿ ಅತಿಶಯ ಪರಾಕ್ರಮಶಾಲಿಗಳು. ಇವರಿಬ್ಬರಲ್ಲಿ ಜರಾಸಂಧನೇ ಹೆಚ್ಚಿನವನು. ಅವನು ಹೋಗದೆ ರಾಜಸೂಯಕ್ಕೆ ಹಣವನ್ನು ಕೂಡಿಸುವುದು ಸುಲಭವಲ್ಲ. ಇದನ್ನು ನೀನೇ ಕಾಣುವೆ. ಅವನನ್ನು ವಧಿಸುವುದು ನನ್ನ ಕೈಯಲ್ಲಾಗುವುದಿಲ್ಲ. ಯುದ್ಧದಲ್ಲಿ ಕಂಸನನ್ನು ಸಂಹರಿಸಿದೆನು. ಹಂಸಡಿಬಿಕ ಪೌಂಡ್ರಿಕರನ್ನು ಮುರಿದೆನು. ಮುರ ನರಕಾದಿ ರಾಕ್ಷಸರನ್ನು ನಿರ್ವಂಶವಾಗುವಂತೆ ಸಂಹರಿಸಿದೆನು. ಜರಾಸಂಧನಾದರೋ ಯುದ್ಧದಲ್ಲಿ ಗೆಲುವನ್ನೇ ಕಾಣುವುದರಲ್ಲಿ ಯಾವ ಸಂಶಯವನ್ನೂ ಹೊಂದಿಲ್ಲ. ಇವನು ಯಾಗವನ್ನು ಧ್ವಂಸ ಮಾಡುತ್ತಾನೆ. ಇವನನ್ನು ಮುರಿಯುವ ಉಪಾಯವನ್ನು ಕಾಣೆ ಎಂದು ಶ್ರೀಕೃಷ್ಣನು ಹೇಳಿದನು. ಧರ್ಮರಾಯನು, ಕೃಷ್ಣ, ಜರಾಸಂಧನು ಅಷ್ಟು ಬಲಶಾಲಿಯೇ? ಯಾಗಕ್ಕೆ ಇಂತಹವರ ವಿರೋಧ ಹೆಚ್ಚಿದರೆ ರಾಜಸೂಯ ಯಾಗವನ್ನು ಕೈಬಿಟ್ಟ ಹಾಗೆ. ಆದರೆ ಕೃಷ್ಣ, ಇಷ್ಟು ಜನ ರಾಕ್ಷಸರು ನಿನ್ನಿಂದ ಹತರಾದರೂ ಜರಾಸಂಧನೊಬ್ಬನು ಬಗ್ಗಲಿಲ್ಲವಲ್ಲ ಶಿವ ಶಿವ ಎಂದನು. ಆಗ ಭೀಮನು, ಜಿಯ ಮುರಾರಿ, ಯಾಗವನ್ನು ಮಾಡುವೆನೆಂಬ ಸಂಕಲ್ಪವನ್ನು ಕೈಬಿಡುವುದೇ? ನಿನ್ನ ಕೃಪೆಯೊಂದಿರಲಿ ಕೃಷ್ಣ, ನನ್ನ ಕೈಗುಣವನ್ನು ನೋಡು. ಜರಾಸಂಧನು ಮಹಾಬಲಶಾಲಿಯೇ, ನಿನಗೆ ಆಗದವನೇ. ನನಗೆ ವೀಳ್ಯವನ್ನು ಕೊಡು, ಅವನನ್ನು ಅಪ್ಸರ ಸ್ತ್ರೀಯರ ತೋಳಿನಲ್ಲಿ ತೋರಿಸುತ್ತೇನೆ ಎಂದನು.